ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ಕರ್ಣ ಎಲ್ಲಿ? ನಿಮ್ ಜೊತೆ ಬರ್ಲಿಲ್ವಾ? ಪ್ರಿಯನ್ ಸಾವಿಗೆ ನ್ಯಾಯ ಸಿಗ್ಲಿಲ್ವಾ? ಹಾಗಾದ್ರೆ ಕರ್ಣ ಕೋಪ ಮಾಡ್ಕೊಂಡು ಹೋಗಿರ್ತಾನೆ. ಅದೆಷ್ಟೊತ್ತಿಗೆ ಬರ್ತಾನೋ? ಮನೆಗ್ ಬಂದ್ಮೇಲೆ ಅಶ್ವಿನ್ಗೆ ಇನ್ನೇನೇನ್ ತೊಂದರೆ ಕೊಡ್ತಾನೋ? ಕೈಯೇ ಮುರಿತಾನೋ, ಕಣ್ಣೇ ಕಿತ್ತಾಕ್ತಾನೋ? ಅಮ್ಮ, ನಿನ್ ಕನ್ಸ್ ಬಿದ್ದಿತ್ತು ಅಂದಲ್ಲ, ಅದು ನಿಜ ಆಗೋಂಗಿದೆ. ಏಯ್, ಬಾಯ್ ಮೇಲೆ ಹೊಡಿತೀನಿ ನೋಡು. ಬಿಡ್ತು ಅನ್ನು. ಏನ್ ಕನ್ಸದು? ಅದೇನೋ ಒಂದು ಕೆಟ್ಟ ಕನ್ಸು. ಏಯ್, ನಿನಗ್ ಸುಮ್ನೆ ಇರಕ್ಕಾಗಲ್ವೇನೆ? ಎಲ್ಲ ಸರಿಯೋಗಿ ಎಲ್ರೂ ಖುಷಿಯಾಗಿದ್ದೀವಿ ತಾನೆ? ಈಗ ದರಿದ್ರ ಕನ್ಸಿನ ವಿಷಯ ಬೇಕಿತ್ತಾ? ಅಲ್ಲಮ್ಮ, ಕನ್ಸ್ ಬಿದ್ದಿರೋದೇ ನಿಜ ಆಗ್ತಿದೆ ಅಂದ್ಮೇಲೆ ನಾನ್ ಹೇಳೋದ್ರಲ್ಲಿ ತಪ್ಪೇನಿದೆ? ಅಷ್ಟಿರೋಳು ನೀನ್ ನನ್ನ ಹತ್ರ ಹೇಳಲೇಬಾರ್ದಾಗಿತ್ತು. ಯಾಕೆ ಹೇಳ್ದೆ? ಅರ್ಜುನ, ಏನಾಯ್ತು ಗೊತ್ತೇನೋ? ಎಷ್ಟ್ ಹೇಳಿದ್ರು ಮಧ್ಯಾಹ್ನ ಊಟ ಕೂಡ ಮಾಡ್ದೆ ಅಶ್ವಿನ್ ನೆಪ್ತಲ್ಲೇ ಸೋಫಾ ಮೇಲೆ ಕೂತ್ಕೊಂಡು ತೂಗುಡಿಸ್ತಾ ಇದ್ರು. ಆಗ ಕೋರ್ಟಲ್ಲಿ ಅಶ್ವಿನ್ನ ಕರ್ಣ ಸಾಯಿಸೋ ತರ ಕನ್ಸ್ಕೊಂಡು ಕಿಟಾರ್ ಅಂತ ಕಿರ್ಚ್ಕೊಂಡ್ಬಿಟ್ರು ಕಣೋ. ಅಜ್ಜಿ, ಅರ್ಜುನ್ ಸರ್, ಪಾಪ ಅವ್ರು ಆಲ್ರೆಡಿ ಹೆದರ್ಕೊಂಡಿದ್ದಾರೆ. ಅವ್ರನ್ನ ಇನ್ನೂ ನೀವು ರೇಗಿಸ್ತಾ ಇದ್ದೀರಲ್ಲ. ಅಬ್ಬಬ್ಬಬ್ಬ, ಅದೊಂದ್ ಕನ್ಸ? ನೀನ್ ಆ ರೀತಿ ಕರ್ಣನ ಬಗ್ಗೆ ಯೋಚನೆ ಮಾಡಿದ್ದೆ ತಪ್ಪು. ಯಾಕೆ ಗೊತ್ತಾ? ಇವತ್ತು ನಮ್ಮ ಅಶ್ವಿನ್ನು ಅಷ್ಟು ಸುಲಭವಾಗಿ ನಿರ್ದೋಷಿ ಅಂತ ಕ್ಲೀನ್ ಚೀಟ್ ತಗೊಂಡು ಆಚೆ ಬಂದಿದ್ದಾನೆ ಅಂದ್ರೆ ಅದಕ್ಕೆ ಕಾರಣ ಯಾರು ಗೊತ್ತಾ? ನಮ್ಮ ಕರ್ಣ. ಹೌದು ಅಜ್ಜಿ, ಯಾವ ಕರ್ಣಭಾವ ನನ್ನನ್ನ ಧರ್ಮ ಸಂಕಟಕ್ಕೆ ಸಿಕ್ಸಿ ನಿಮ್ಮೆಲ್ಲರ ವಿರೋಧ ಕಟ್ಕೊಳ್ಳೋ ಹಾಗೆ ಮಾಡಿದ್ರು, ಅದೇ ಕರ್ಣಭಾವನೆ ನನಗ್ ಹೇಳಿ ಈ ಕೇಸ್ನ ವಾಪಸ್ ತಗೊಳ್ಳೋ ಹಾಗೆ ಮಾಡಿದ್ರು. ಹೌದಾ ಸೇವಂತಿ? ಹೌದೇನೋ? ಈಗ ಕರ್ಣನ್ ಮನ್ಸಲ್ಲಿ ಅಶ್ವಿನ್ ಮೇಲೆ ಯಾವ ಕೋಪನೂ ಇಲ್ವಾ? ಅಲ್ವೋ, ಅವನ ಮೇಲೆ ಅಷ್ಟೊಂದು ಕೆಂಡ ಕಾರ್ತಿದ್ನಲ್ಲ, ಈಗೆಲ್ಲ ತಣ್ಣಗಾಗೋಯ್ತಾ? ಅವನು ಅಶ್ವಿನ್ಗೇನು ಮಾಡಲ್ಲ ತಾನೆ? ಖಂಡಿತ ಅಜ್ಜಿ, ಅವರೇ ಬಾಯ್ ಬಿಟ್ಟು ನನಗೆ ಹೇಳಿದ್ರು. ಪ್ರಿಯಾ ಕೊಲೆಗೂ ಅಶ್ವಿನ್ಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ಅರ್ಜುನ್ ಸರ್ ಹೇಳಿದೆ ಸತ್ಯ. ಅವನು ಈ ಕೇಸಲ್ಲಿ ನಿರ್ದೋಷಿ ಅಂತ. ಹಾಗಾದ್ರೆ ಪ್ರಿಯನ್ ಕೊಲೆ ಮಾಡಿದ್ಯಾರಂತೆ? ಅದನ್ನು ಮಾತ್ರ ಅವನು ಹೇಳ್ತಿಲ್ಲ. ಯಾರು ಎಷ್ಟೇ ಬಲವಂತ ಮಾಡಿದ್ರು ಅವನ್ ಬಾಯಿ ಬಿಡೋ ಸೂಚನೆನೇ ಕಾಣಿಸ್ತಿಲ್ಲ. ಅವನ್ಗೆಲ್ಲ ತಲೆ ಕೆಟ್ಟಿರ್ಬೇಕು. ಏಯ್, ಬಾಯಿ ಮುಚ್ಚೆ. ಅವನ್ಗೆಲ್ಲ ತಲೆ ಕೆಟ್ಟಿರೋದು ನಿನಿಯೇ. ಬೇರೆಯವ್ರ ತಲೆ ಕೆಡ್ಸೋಳು ನೀನು. ಎಲ್ಲ ಇಷ್ಟ್ರಲ್ಲೇ ಮುಗೀತಲ್ಲ. ಕೈ ತಪ್ಪೋಗೋ ನಮ್ಮ ವಸ್ತು ಮತ್ತೆ ನಮಗ್ ಸಿಕ್ತಲ್ಲ ಅಂತ ಸಂತೋಷ ಪಡೋದ್ ಬಿಟ್ಟು ಅದ್ರಲ್ಲೂ ಕೊಂಕು ಹುಡ್ಕಕ್ ಹೋಗ್ತಿಯಲ್ಲೇ? ಪಾಪ ಕರ್ಣ, ಏನೋ ಕೋಪ ಜಾಸ್ತಿ ಆದಾಗ ತಡ್ಕೊಳಕ್ಕಾಗ್ದೆ ಯಾವುದನ್ನು ಮನ್ಸಲ್ಲಿ ಇಟ್ಕೊಳ್ದೆ ಎದುರುಗಿರೋರು ಯಾರು ಅಂತಾನೂ ನೋಡ್ದೆ ಏನೇನೋ ಮಾತಾಡ್ಬಿಡ್ತಾನೆ. ಅದೇ ಕೋಪ ತಣ್ಣಗಾದ್ಮೇಲೆ ಮತ್ತೆ ಅವನು ನನ್ನವರು ತಮ್ಮವರು ಅಂತ ಬರ್ತಾನೆ. ಅಶ್ವಿನ್ ತಪ್ಪಿತಸ್ತಾ ಇಲ್ಲ ಅಂತ ಗೊತ್ತಾದ್ಮೇಲೆ ಯಾರಾದ್ರೂ ನಮ್ಗೇನು? ಇವತ್ತೆಲ್ಲ ನಾಳೆ ಸಿಕ್ಕೇ ಸಿಗ್ತಾರೆ. ನೀವಿಬ್ರು ಹೋಗಿ ಕೈಕಾಲು ತೊಳ್ಕೊಂಡು ದೇವ್ರಿಗೆ ತುಪ್ಪದ ದೀಪ ಹಚ್ಚ್ರಿ.
ನಾನೇ ಹೋಗಿ ನನ್ ಕೈಯಾರ ಸ್ವೀಟ್ ಮಾಡ್ಕೊಂಡ್ ಬರ್ತೀನಿ. ಹಾ ಓಕೆ ಓಕೆ. ಹಾ. ಅಕ್ಕ, ನನ್ನ ಗ್ರಹಚಾರ ಸಂಪೂರ್ಣವಾಗಿ ಹದಗೆಟ್ಟೋಗಿದೆ. ಅಂದ್ಕೊಂಡಿದ್ ಒಂದು ನಡೀತಾ ಇಲ್ಲ. ನೆನ್ಪಿದ್ಯಾ, ಒಂದ್ ಕಾಲದಲ್ಲಿ ನಾನ್ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಿತ್ತು. ನೀನ್ ಯಾವುದೇ ಕೆಲ್ಸ ಹೇಳಿದ್ರು ಅದ್ರಲ್ಲಿ ನನ್ ಸೋತ್ ಉದಾಹರಣೆನೇ ಇರ್ಲಿಲ್ಲ. ಆಗೆಲ್ಲ ನೀ ನನ್ ಬಗ್ಗೆ ಹೆಮ್ಮೆ ಪಡ್ತಿದ್ದೆ. ನನಗ್ ಹೀಗೆ ಸಾಥ್ ಕೊಡ್ತಿರು, ಕಲ್ಲನ್ನು ಚಿನ್ನ ಮಾಡ್ಬಿಡ್ತೀನಿ ಅಂತ ಹೇಳ್ತಿದ್ದೆ. ವೆನ್ ಮೀರಾ ಪ್ರಪೋಸಸ್ ಈವನ್ ಗಾಡ್ ಕಾನ್ ಡಿಸ್ಪೋಸ್ ಅಂತ ಹೇಳಿ ಕುಂದಾಡ್ತಿದ್ದೆ. ಈಗೇನಾಯ್ತಕ್ಕ? ಪ್ರಿಯಾ ಕೊಲೆ ಕೇಸಲ್ಲಿ ಅಶ್ವಿನ್ನ ಫಿಟ್ ಮಾಡ್ದೆ. ಅಶ್ವಿನ್ಗೆ ಖಾಯಂ ಶಿಕ್ಷೆ ಆಗತ್ತೆ ಅಂತ ಖುಷಿ ಪಡ್ತಿದ್ರೆ, ಈ ಕರ್ಣ ಹೋಗಿ ಏನೋ ಎಡವಟ್ ಮಾಡ್ಕೊಂಡು ಕೇಸ್ನ ವಿಡ್ರಾ ಮಾಡ್ಕೊಂಡ್ಬಿಟ್ಟ. ಅವನ್ ಯಾಕೆ ಉಲ್ಟಾ ಹೊಡ್ದ? ಅಕ್ಕ, ಅವನ್ಗೇನಾದ್ರೂ ನನ್ ಬಗ್ಗೆ ಸತ್ಯ ಗೊತ್ತಾಯ್ತಾ? ಛೇ, ಆ ಫೋಟೋಗ್ರಾಫರ್ ಮಗ ಒಬ್ಬ ರಾಸ್ಕಲ್. ಅಲ್ಲ, ಅವನ್ ಯಾಕೆ ಮಧ್ಯದಲ್ಲಿ ಬಂದ? ಆಯಸ್ ಮುಗ್ದಿತ್ತು, ನನ್ ಕೈಯಲ್ಲಿ ಸಾಯಕ್ ಬಂದ ಅಂತ ಅನ್ಕೊಂಡ್ರೆ ಆ ಕಡೆ ಅವನು ಸಾಯ್ಲಿಲ್ಲ. ಈ ಕಡೆ ಅದೇ ಟೈಮಲ್ಲಿ ಸೇವಂತಿ ಬಂದು ಒಕ್ರಿಸ್ಕೊಂಡ್ಲು. ಎಲ್ರು ಸೇರ್ಕೊಂಡು ನನ್ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ರು. ಹೋಗಿ ಹೋಗಿ ಆ ಕರ್ಣನ್ ಕೈಗೆ ಪೆನ್ ಡ್ರೈವ್ ಹೋಯ್ತಲ್ಲ. ಈಗೇನಾದ್ರೂ ಅವನು ಆ ಪೆನ್ ಡ್ರೈವ್ ಅಲ್ಲಿ ಇರೋದ್ ನೋಡಿದ್ರೆ ನನ್ ಗತಿ ಏನಕ್ಕ? ನನ್ನನ್ನು ಎಳ್ಕೊಂಡು ಹೋಗಿ ಜೈಲಿಗೆ ಹಾಕ್ಬಿಡ್ತಾರೆ. ಆಮೇಲೆ ನನ್ ಕನ್ಸು ಗುರಿ ಅಯ್ಯೋ ಎಲ್ಲ ಮಣ್ಪಾಲಾಗೋಗುತ್ತೆ. ಈಗ ನಾನೇನ್ ಮಾಡ್ಲಿ ಅಕ್ಕ? ನಾನೇನ್ ಮಾಡ್ಲಿ? ಕರ್ಣ ಯಾಕೆ ಹೀಗ್ ಮಾಡ್ದ? ಆ ಫೋಟೋಗ್ರಾಫರ್ ಮಗ ನೀನು ಕೊಟ್ಟಿದ್ದ ಪೆನ್ ಡ್ರೈವ್ನ ನನಗೂ ಕೊಡದೆ ನಿನಗೂ ವಾಪಸ್ ಕೊಡದೆ ಅವನೇ ಇಟ್ಕೊಂಡಿದ್ದಾನೆ ಅಂತಂದ್ರೆ ಏನ್ ಅರ್ಥ ಸೇವಂತಿ? ಅದು ನನಗೂ ಅರ್ಥ ಆಗ್ತಾ ಇಲ್ಲ ಸರ್. ಅವ್ರು ಯಾಕೆ ಹೀಗ್ ಮಾಡಿದ್ರು ಅಂತಾನೆ ಗೊತ್ತಾಗ್ತಾ ಇಲ್ಲ.